ಎಲ್ಲರಿಗೂ ವಂದನೆಗಳು. ಕ್ರೈಸ್ತವ್ಯಕ್ಕೆ ರೆಪ್ರೆಸೆಂಟ್ ಆಗಿದ್ದಂತಹ ವ್ಯಕ್ತಿ ಪಾಸ್ಟರ್ ಪ್ರವೀಣ್ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಕೇಳಿದಾಗ, ಇದು ಕ್ರೈಸ್ತವ್ಯದ ಮೇಲೆ ಅನೇಕ ಜನರು ಈ ರೀತಿಯಾದಂಥ ಫೇಕ್ ವಿಡಿಯೋಗಳನ್ನು ಹಾಕಿ ಅಥವಾ ಫೇಕ್ ಫೋಟೋಗಳನ್ನು ಮಾರ್ಫಿಂಗ್ ಮಾಡಿ ಈ ರೀತಿ ಮಾಡ್ತಾ ಇದ್ದಾರೆ ಅನಿಸ್ತು. ಆದರೆ ಅದು ಸತ್ಯ ಅಂತ ಗೊತ್ತಾದಾಗ ಅದು ಹೆಂಗೆ ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಯಾಕಂತಂದರೆ ಆ ವ್ಯಕ್ತಿಯ ಬೋಧನೆಗಳು ಹೇಗಿದ್ದವು ಅಂತಂದರೆ, ಅನೇಕ ಜನರನ್ನು ಸತ್ಯದಲ್ಲಿ ನಡೆಸುವ ರೀತಿಯಲ್ಲಿ ಆತನ ಮಾತುಗಳಿದ್ದು, ಪ್ರತಿಯೊಬ್ಬರಿಗೂ ನಗುನಗುತ್ತಾ ವಾಕ್ಯಗಳನ್ನು ಹೇಳ್ತಾ ಇದ್ದಂಥ ವ್ಯಕ್ತಿ, ಅನೇಕ ಜನರಿಗೆ ಮಾದರಿಯಾಗಿ ನಿಂತಹ ವ್ಯಕ್ತಿ ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಯಾವ ಮತೋನ್ಮಾದಿ ಆಗಿದ್ದರೂ ಸರಿಯೇ, ಕ್ರೈಸ್ತವ್ಯದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ರೆ ಅಂಥ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತಹ ವ್ಯಕ್ತಿ, ಸಾಮರ್ಥ್ಯವುಳ್ಳಂತಹ ವ್ಯಕ್ತಿ, ಯಾವ ರೀತಿಯಾದಂಥ ಪ್ರಶ್ನೆ ಕೇಳಿದ್ರು ಕೂಡ ಅವರು ಉತ್ತರ ಕೊಡ್ತಿದ್ರು. ಎಷ್ಟು ಸಾಮರ್ಥ್ಯವುಳ್ಳವರ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಒಬ್ಬ ಪಾಸ್ಟ್ರು ಅನ್ನೋದಕ್ಕಿಂತ ಒಬ್ಬ ಹೋರಾಟಗಾರ ಅಂತ ಹೇಳ್ಬೋದು ನಾವು. ಅಂಥ ವ್ಯಕ್ತಿ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿರುವಂತಹ ಕೆಲವು ಸೇವಕರುಗಳು ಅನೇಕ ಜನರು ಸೋಷಿಯಲ್ ಮೀಡಿಯಾನ ಉಪಯೋಗಿಸಿಕೊಂಡು ಅವರ ಮೆಸೇಜ್ಗಳನ್ನು ಇಡ್ತಾ ಇರ್ತಾರೆ. ಇವತ್ತು ಅದೇ ಸೋಷಿಯಲ್ ಮೀಡಿಯಾ ಉಪಯೋಗಿಸಿಕೊಂಡು ಒಬ್ಬ ಕ್ರೈಸ್ತ ಸಹೋದರನಿಗೆ ಈ ರೀತಿ ಅನ್ಯಾಯ ಆಗಿದೆ ಅಂತಂದರೆ ಯಾರೊಬ್ಬರೂ ಬಾಯಿ ತೆಗಿತಾ ಇಲ್ಲ. ಒಂದಿಬ್ಬರು ಮೂವರು ಬಿಟ್ಟರೆ ನಾಚಿಕೆ ಆಗುತ್ತೆ. ಇದಕ್ಕಿಂತ ಇನ್ನೊಂದು ದೌರ್ಭಾಗ್ಯ ಇರುತ್ತಾ? ಇರೋದಿಲ್ಲ. ಇವತ್ತು ಪ್ರವೀಣ್ ಪಗಡಾಲ, ನಾಳೆ ನಾನಾಗ್ಬೋದು, ನಾಳೆ ನೀವಾಗಬಹುದು. ಆ ಸ್ಥಾನದಲ್ಲಿ ಯಾರಾದರೂ ಇರಬಹುದು. ಇವತ್ತು ಹೇಳ್ತೀನಿ ನೋಡಿ, ನಿಜವಾಗ್ಲೂ ಪಾಸ್ಟರ್ ಪ್ರವೀಣ್ ಅವರಿಗೆ ಏನಾದರೂ ನ್ಯಾಯ ಸಿಕ್ಕಿದೆ ಅಂತಂದರೆ, ಇವತ್ತು ಆ ನ್ಯಾಯ ಹೇಗಿರುತ್ತೆ ಅಂತಂದರೆ, ಕ್ರೈಸ್ತವ್ಯದ ಮೇಲೆ ಇನ್ಯಾವನಾದರೂ ಬಾಯಿ ತೆಗಿಬೇಕಂತಂದರೆ ಭಯ ಹುಟ್ಟಬೇಕು. ಆ ರೀತಿಯಾದಂಥ ನ್ಯಾಯ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸಿಗೋ ಥರ ನಾವು ಹೋರಾಟ ಮಾಡಬೇಕು. ಒಬ್ಬ ಕ್ರೈಸ್ತವ್ಯಕ್ಕೆ ಒಂದು ದೊಡ್ಡ ದಿಕ್ಕಾಗಿ ಇದ್ದಂಥ ವ್ಯಕ್ತಿ, ಅಂಥ ವ್ಯಕ್ತಿ ಮತ್ತೆ ಸಿಗುತ್ತಾನ ನನಗೆ ಗೊತ್ತಿಲ್ಲ. ನಾವುಗಳು ಯಾಕೆ ಮೌನವಾಗಿದ್ದೀವಿ? ಒಂದು ವೇಳೆ ನಾನು ಹೇಳ್ತೀನಿ ಅದು ಆಕ್ಸಿಡೆಂಟ್ ಅಂತ ಇದ್ದಾರೆ, ಇನ್ನೂ ಸರಿಯಾದ ರೀತಿಯಾದಂತಹ ಮಾಹಿತಿ ಇಲ್ಲ. ಅನೇಕ ಅನುಮಾನಗಳು ಹುಟ್ಟುತ್ತಾ ಇದ್ದಾವೆ. ಅದು ನಿಜವಾಗಲೂ ಉದ್ದೇಶಪೂರ್ವಕವಾಗಿ ಹತ್ಯೆ ಮಾಡಿದ್ದಾರಾ? ಮಾಡಿರಬಹುದು. ಒಂದು ವೇಳೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಹತ್ಯೆ ಮಾಡಿದರೆ, ಹತ್ಯೆ ಮಾಡಿದಂಥ ವ್ಯಕ್ತಿಗಳಿರ್ತಾರಲ್ಲ, ಅವರಿಗಿಂತ 10ರಷ್ಟು ಡೇಂಜರ್ಗಳು ನೀವು ಮೌನವಾಗಿರುವಂಥ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ. ಅನೇಕ ಜನರಿಗೆ ಸೋಷಿಯಲ್ ಮೀಡಿಯಾ ಉಪಯೋಗಿಸಿಕೊಂಡು ಅವರದೇ ಆದಂಥ ಪೋಸ್ಟ್ಗಳನ್ನು, ವಿಡಿಯೋಗಳನ್ನು ಹಾಕ್ತಾ ಇರ್ತಾರೆ. ಆದರೆ ಒಬ್ಬ ಕ್ರೈಸ್ತವ್ಯಕ್ಕೆ ಒಂದು ದೊಡ್ಡ ದಿಕ್ಕಾಗಿ ನಿಂತಹ ವ್ಯಕ್ತಿ, ಅನೇಕ ಜನರನ್ನು ಚೈತನ್ಯಗೊಳಿಸಿದಂಥ ವ್ಯಕ್ತಿ,
ಅನೇಕ ಜನರನ್ನು ಸತ್ಯದ ಮಾರ್ಗದಲ್ಲಿ ನಡೆಸಿದಂಥ ವ್ಯಕ್ತಿ ಇವತ್ತು ಅವರಿಗೆ ಅನ್ಯಾಯ ನಡೆದಿದೆ, ಹತ್ಯಕ್ಕೆ ಗುರಿಯಾಗಿದ್ದಾರೆ. ಅದು ಹತ್ಯೆನ ಆಕ್ಸಿಡೆಂಟೋ ಗೊತ್ತಿಲ್ಲ ಇನ್ನೂ. ಸೊ ಅನೇಕ ಅನುಮಾನಗಳಿದ್ದಾವೆ. ಅವ್ರಿಗಿವತ್ತು ಅನ್ಯಾಯ ನಡೆದಿದೆ. ಅಂಥವ್ರ ಪರ ಇವತ್ತು ವಾಯ್ಸ್ ನಾವು ರೈಸ್ ಮಾಡ್ತಾ ಇಲ್ವಂತ, ರೈಸ್ ಮಾಡಿಲ್ಲ ಅಂತಂದರೆ ಅವ್ರನ್ನ ಯಾರು ಹತ್ಯೆ ಮಾಡಿದಾರೋ ಅವ್ರಿಗಿಂತ 10ರಷ್ಟು ಡೇಂಜರ್ಗಳು. ಇನ್ನೊಂದು ಸಾರಿ ಕ್ರೈಸ್ತವ್ಯದ ಬಗ್ಗೆ ಯಾವ ಮತೋನ್ಮಾದಿಯಾಗಿದ್ದರೂ ಸರಿಯೇ ಈ ರೀತಿಯಾದಂಥ ಸುಳ್ಳು ಆರೋಪಣೆಗಳನ್ನು ಮಾಡಬೇಕು ಅಂದರೆ ಭಯ ಪಡಬೇಕು. ಆ ರೀತಿಯಾದಂತಹ ಹೋರಾಟ ನಾವು ಮಾಡಬೇಕು. ಎಲ್ಲರೂ ಅನೇಕ ಸೇವಕರುಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಆದರೆ ಸರಿಯಾದ ರೀತಿಯಲ್ಲಿ ವಿಷಯ ಪರಿಜ್ಞಾನ ಇಲ್ಲ ಅಂತ ಅನಿಸುತ್ತೆ.